ಎಲ್ಲ ನನ್ನ ಮಾಲೂರು ತಾಲೂಕಿನ ಜನತೆಗೆ ನಿಮ್ಮ ನಂಜೇಗೌಡ ಮಾಡುವ ನಮಸ್ಕಾರಗಳು. ಇವತ್ತೊಂದು ವಿಶೇಷವಾದ ದಿನ. ನನ್ನನ್ನು ಎರಡನೇ ಅವಧಿಗೆ ನನ್ನ ತಾಲೂಕಿನ ಜನತೆ, ನನ್ನ ಮಾಲೂರು ತಾಲೂಕಿನ ಜನತೆ ಎರಡನೇ ಅವಧಿಗೆ ಶಾಸಕನಾಗಿ ಆಯ್ಕೆ ಮಾಡಿ ಇವತ್ತಿಗೆ 1 ವರ್ಷ ಆಯಿತು. ಅದರಿಂದ ನನ್ನ ತಾಲೂಕಿನ ಜನತೆಗೆ ನನ್ನ ಧನ್ಯವಾದಗಳು ಹೇಳೋದಕ್ಕಾಗಿ ಲೈವ್ ಮುಖಾಂತರ ನನ್ನಲ್ಲಿ ಬಂದಿದ್ದೇನೆ. ನನ್ನ ಮಾಲೂರು ತಾಲೂಕಿನ ಜನತೆ ನನಗೆ ಕೊಟ್ಟಂತಹ ಅವಕಾಶಗಳನ್ನು ಈ 1 ವರ್ಷದಲ್ಲಿ 600 ಕೋಟಿ ಅನುದಾನವನ್ನ ಮಾಲೂರು ತಾಲೂಕು ತಂದಿದ್ದೀನಿ ಅಂತೇಳಿ 1 ವರ್ಷದ ಸಂಭ್ರಮದಲ್ಲಿ ನನ್ನ ತಾಲೂಕಿನ ಜನತೆಗೆ ನಾನು ತಿಳಿಸಲೇಬೇಕಾಗ್ತದೆ. ಹೌದು, 600 ಕೋಟಿ ಯಾವುದು ಅನ್ನೋದು ಹೇಳೋದೇ ಆದರೆ, ವಿಶೇಷವಾಗಿ ಮಾಲೂರು ತಾಲೂಕಿಗೆ ಒಂದು ಮೊದಲ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಂತ ಮೊದಲ ಬಜೆಟ್ ಅಲ್ಲಿ 6 ಲೈನ್ ರೋಡ್ ಅಂತೇಳಿ ನಮಗೆ ವಿಶೇಷವಾಗಿ ದೇವನಹಳ್ಳಿಯಿಂದ ವಿಜಯಪುರ, ಎಚ್ ಕ್ರಾಸ್, ವೇಮಗಲ್ಲು, ನರಸಾಪುರ ಮತ್ತೆ ನಮ್ಮ ಕೋಲಾರ ಮುಖ್ಯ ರಸ್ತೆ, ಹಿಂಗೇನಲ್ಲಿ ಚೆನ್ನೈ ಜಂಕ್ಷನ್ ನಿಂದ ಹಿಡಿದು ಮಾಲೂರಿಂದ ಕೆಮ್ಮನಾಳ ಗಡಿ ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ 6 ಲೈನ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮಾಲೂರು ಟೌನ್ ಅಲ್ಲಿ ಫ್ಲೈಓವರ್ ಕೂಡ ಸುಮಾರು 300 ಕೋಟಿಯಲ್ಲಿ ಫ್ಲೈಓವರ್ ಮತ್ತೆ 6 ಲೈನ್ ರೋಡ್ ಕೂಡ ಆಗಿರೋದು ವಿಶೇಷವಾಗಿ ಈ ಸರ್ಕಾರ ಬಂದ ಆದ್ಮೇಲೆ. ಅದ್ರ ಜೊತೆಗೆ ಎಷ್ಟು ರಸ್ತೆಗಳು ಮಾಲೂರು ತಾಲೂಕಿಗೆ ಕೆಟ್ಟ ರಸ್ತೆಗಳಿತ್ತು, ಎಲ್ಲ ರಸ್ತೆಗಳು ಕೂಡ ಪ್ರಾರಂಭ ಮಾಡಿದ್ರು. ನೀವು ಒಂದು ಉದಾಹರಣೆ ಕೊಡ್ತೇನೆ. ಮಾಲೂರಿಂದ ಬೆಂಗಳೂರು ರಸ್ತೆ ನಮ್ಮ ಬಾರ್ಡರ್ ಹೋಗ್ಬೇಕಾದ್ರೆ, ಮಾಲೂರಿಂದ 6 ಕಿಲೋಮೀಟರ್ ಹೋಗ್ಬೇಕಾದ್ರೆ ಸುಮಾರು 15-20 ನಿಮಿಷ ತಗೊಳ್ತಾ ಇತ್ತು. ಇವತ್ತು ಬೆಂಗಳೂರು ರಸ್ತೆ ಒಂದೇ ಅಲ್ಲ, ಸುಮಾರು ರಸ್ತೆಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಮಾಲೂರು ಬಸ್ ಸ್ಟಾಂಡ್ ಅನ್ನು ಅಭಿವೃದ್ಧಿಪಡಿಸೋದಕ್ಕೆ ಸುಮಾರು 11 ಕೋಟಿಯಲ್ಲಿ ಈಗಾಗಲೇ ಅದು ಮಂಜೂರಾತಿಯಾಗಿ ಈ ನೀತಿ ಸಂಸ್ಥೆ ಕ್ಲಿಯರ್ ಆಗಿದ್ದ ತಕ್ಷಣ ಬಸ್ ಸ್ಟಾಂಡ್ ಕೆಲಸವನ್ನು ಪ್ರಾರಂಭ ಮಾಡುವಂತಹದ್ದಿರಬಹುದು. ಅದ್ರ ಜೊತೆಗೆ ಮಾಲೂರು ಕೆರೆ ಕೂಡ ನಾವು ಸುಮಾರು 20 ಕೋಟಿಯಲ್ಲಿ ಮಾಲೂರು ಕೆರೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಈಗಾಗಲೇ 10 ಕೋಟಿ ಟೆಂಡರ್ ಆಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದು, ಮತ್ತೆ ಇನ್ನೊಂದು 10 ಕೋಟಿ ಟೆಂಡರ್ನ ಕರೆಯೋದಕ್ಕೆ ಪ್ರಪೋಸಲ್ಸ್ ಮುಂದೆ ಇರುವಂತಹದ್ದಿರಬಹುದು. ಅದ್ರ ಜೊತೆಲಿ ವಿಶೇಷವಾಗಿ ಯರಗೋಳು ನೀರನ್ನ ಮಾಲೂರು ತರಬೇಕು ಅಂತೇಳಿ, ಯರಗೋಳು ತುಂಬಾ ನಮ್ಮ ಯರಗೋಳು ಡ್ಯಾಮ್ ಆದ್ರೂ ಕೂಡ ನೀರು ಕೊಡಕ್ಕಾಗದೇ ಇದ್ದಂಥದ್ದು ಈಗಾಗಲೇ ಯರಗೋಳು ನೀರು ಮಾಲೂರು ಬಂದಿರೋದು. ಒಂದು ವಾರದ ದಿವಸದಲ್ಲಿ ಆ ಯರಗೋಳು ನೀರು ಕೂಡ ಮಾಲೂರು ಟೌನ್ಗೆ ಕೊಡುವಂತ ಕಾರ್ಯಕ್ರಮ ಆಗಿರ್ಬೋದು. ವಿಶೇಷ ಮಾಲೂರು ಟೌನ್ ಅಭಿವೃದ್ಧಿಪಡಿಸುವಂತಹದ್ದಿರ್ಬೋದು. ಅದ್ರ ಜೊತೆಗೆ ವಿಶೇಷವಾಗಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿಕೊಟ್ಟಿದ್ರು. ಅವತ್ತು ಇಂದಿರಾ ಕ್ಯಾಂಟೀನ್ ನಾನು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ನನಗೆ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ನಿಮ್ಮ ಆಶೀರ್ವಾದದಿಂದ ಇವತ್ತು ಬಸ್ ಸ್ಟಾಂಡ್ ಮುಂದೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಎಲ್ಲ ಫೈನಲ್, ಇವತ್ತು ಕೆಲಸ ಎಲ್ಲ ಪೂರ್ತಿ ಮುಗಿದಿರೋದಿರ್ಬೋದು. ಅದ್ರ ಜೊತೆಗೆ ಮಾಸ್ತಿ ಬಸ್ ಸ್ಟ್ಯಾಂಡ್ ಅನ್ನ ಅಭಿವೃದ್ಧಿಪಡಿಸೋದಾಗಿರ್ಬೋದು, ಮತ್ತೆ ಟೇಕಲ್ ಐಟಿ ಕಾಲೇಜು ಕೆಲಸವನ್ನು ಪ್ರಾರಂಭ ಮಾಡಿದ್ದಿರ್ಬೋದು. ಸುಮಾರು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಈ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತೆ ಉಪಮುಖ್ಯಮಂತ್ರಿಯವರು ಡಿ.ಕೆ. ಶಿವಕುಮಾರ್ ಅವರ ಸಹಕಾರದಿಂದ ಈ ತಾಲೂಕಿಗೆ ಅತಿ ಹೆಚ್ಚಿನ ಅವಕಾಶಗಳನ್ನು ತಗೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಇನ್ನೊಂದು 4 ವರ್ಷ ಕೂಡ ಅಷ್ಟೇ. ನಂದು ಒಂದೇ ಗುರಿ, ನನ್ನ ತಾಲೂಕಿನ ಜನತೆ ನೀವೇನು ನಂಬಿಕೆ ಇಟ್ಟಿದ್ರಿ, 2ನೇ ಅವಧಿಗೆ ಕಷ್ಟ ಆದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಕಾಂಗ್ರೆಸ್ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ನನಗೆ ಏನು ಅಧಿಕಾರ ಸಿಕ್ಕಿದ್ರು ಪರವಾಗಿಲ್ಲ, ನನ್ನ ತಾಲೂಕಿನ ಅಭಿವೃದ್ಧಿಗೆ ನನಗೆ ಅವಕಾಶ ಕೊಟ್ಟರೆ ಸಾಕು, ಆ ಅವಕಾಶವನ್ನು ತಗೊಂತೀನಿ. ಇವತ್ತು ಕೂಡ ನಾನು ಬೆಂಗಳೂರು ಕಾರ್ಯಕ್ರಮ ಭಾಗವಹಿಸಿ ಮುಖ್ಯಮಂತ್ರಿ ಮತ್ತೆ ಮಂತ್ರಿಗಳನ್ನ ಭೇಟಿ ಮಾಡಿ ನನ್ನ ತಾಲೂಕು ಅಭಿವೃದ್ಧಿ ಬಗ್ಗೆ ಇವತ್ತು 1 ವರ್ಷ ಇವತ್ತೇನು ಆಚರಣೆ ಮಾಡ್ಕೊಂತ ಇದೆ, ಇವತ್ತು ಕೂಡ ನನ್ನ ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಮುಂದೆ ಹೋಗಿ ನಾನು ಅವರು ಸಹಕಾರವನ್ನು ಕೇಳಿಕೊಂಡು ಸುಮಾರು ಅಭಿವೃದ್ಧಿ ಕೆಲಸಗಳಿಗೆ ನಾನು ಮನವಿಯನ್ನ ಕೊಟ್ಟು 1 ವರ್ಷದ ಸಂಭ್ರಮವನ್ನ ಅವರಿಗೆ ತಿಳಿಸಿ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನಗೆ ನಿಮ್ಮ ಆಶೀರ್ವಾದ ನಾನು ಯಾವತ್ತೂ ಕೂಡ